ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ 15 ದಿನಗಳ ಕಾಲ ನಡೆಯುವಂತಹ ಜಾತ್ರಾ ಮಹೋತ್ಸವ ಎಂದ ಅದು ಇಂದಿನಿಂದ ಆರಂಭವಾಗಿದೆ. ಭಕ್ತಿ, ಸಂಸ್ಕೃತಿ, ವ್ಯಾಪಾರಗಳ ಸಮಾಗಮವಾಗುವಂತಹ ಈ ಜಾತ್ರೆಗೆ ರಾಜ್ಯದಿಂದ ಅನೇಕ ಜನರು ಬರ್ತಾರೆ. ಬೇರೆ ಬೇರೆ ಮೂಲೆಗಳಿಂದ ಎಲ್ಲ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ವಿಶೇಷವಾಗಿ ಇಲ್ಲಿ ದನಗಳ ಜಾತ್ರೆ ಮತ್ತು ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನ ಏನಿದೆ ಅದು ಎಲ್ಲರನ್ನೂ ಕೂಡ ಗಮನ ಸೆಳೆಸ್ತಾ ಇದೆ. ಇದು ಫೆಬ್ರವರಿ 16ರಂದು ನಡೆಯುತ್ತೆ. ಈ ಒಂದು ಜಾತ್ರಾ ಮಹೋತ್ಸವ ಪ್ರಮುಖ ಆಕರ್ಷಣೆ ಇಲ್ಲಿ ಏನಂದರೆ ದನಗಳ ಜಾತ್ರೆ. ವಿಶೇಷವಾಗಿ ಜಾತ್ರೆಯ ಅಂಗವಾಗಿ ನಡೆಯುವಂತಹ ಈ ದನಗಳ ವ್ಯಾಪಾರ ಏನಿದೆ ಜನರ ಗಮನ ಸೆಳೆಯುತ್ತೆ. ಜಾತ್ರೆ ಪ್ರಯುಕ್ತ ಇಂದಿನಿಂದಾನೇ 15 ದಿನಗಳ ಕಾಲ ಇಲ್ಲಿ ನಡೆಯುತ್ತೆ. ಕೆಲವೊಂದು ಅನೇಕ ಪ್ರದರ್ಶನಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡ್ತಾರೆ. ಕಳೆದ 60 ವರ್ಷಗಳಿಂದಲೂ ಕೂಡ ಇಲ್ಲ ಅಧಿಕ ಕಾಲ ಏನಾಗ್ತಾ ಇದೆ ಅಂದರೆ ಈ ವಸ್ತು ಪ್ರದರ್ಶನ ನಡೆದುಕೊಂಡು ಬರ್ತಾ ಇದೆ. ಜನರ ಗಮನವನ್ನು ಕೂಡ ಇದು ಸೆಳೆಸ್ತಾ ಇದೆ. ಅಪಾರ ನಿರೀಕ್ಷೆ ಇದೆ. ಈ ಬಾರಿ ಸಾಕಷ್ಟು ಜನ ಬರ್ತಾರೆ ಅಂತ ಹೇಳಿ ಸಿದ್ಧಗಂಗಾ ಮಠದಲ್ಲಿ ದನಜ ಜಾತ್ರೆಯನ್ನು ಹೊರತುಪಡಿಸಿ ಕೂಡ ಹಲವು ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಮಠದ ಆವರಣದಲ್ಲಿ 1964ರಿಂದ ನಡೆಯುವಂತಹ ಈ ಒಂದು ವಸ್ತು ಪ್ರದರ್ಶನ ಏನಿದೆ ಅದು ತುಂಬ ವಿಶೇಷ ಮತ್ತು ಇತಿಹಾಸವನ್ನು ಕೂಡ ಹೊಂದಿರುವಂಥದ್ದು. ಜಾತ್ರೆಯ ಪ್ರಮುಖ ಧಾರ್ಮಿಕ ಕಾರ್ಯಕ್ರಮವಾಗಿ ಫೆಬ್ರವರಿ 16ರಂದು ರಥೋತ್ಸವ ನಡೆಯಲಿದ್ದು ಸಾವಿರಾರು ಭಕ್ತರು ಆಗಮಿಸುವಂತಹ ಒಂದು ನಿರೀಕ್ಷೆ ಕೂಡ ಇದೆ. ಜಾತ್ರೆಯ ಸಮಯಕ್ಕೆ ಮತ್ತಷ್ಟು ಕಳೆಯನ್ನು ಕೂಡ ತರುತ್ತೆ ಕೆಲವೊಂದು ಕಾರ್ಯಕ್ರಮಗಳು. ಇಂದಿನಿಂದ 15 ದಿನಗಳ ಕಾಲ ಏನು ನಡೆಯುತ್ತೆ 31 ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ 13 ನಾಟಕ ಪ್ರದರ್ಶನವನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟಾರೆ ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನ ಜೊತೆಗೆ ಕಣ್ಮನ ಸೆಳೆಯುವಂತಹ ದನಗಳ ಜಾತ್ರೆ ಮತ್ತಷ್ಟು ಸಾಂಸ್ಕೃತಿಕ ವೈಭವದೊಂದಿಗೆ ಸಿದ್ಧಗಂಗಾ ಮಠ ಜಾತ್ರಾ ಮಹೋತ್ಸವ ಏನಿದೆ ಇಂದಿನಿಂದ 15 ದಿನಗಳ ಕಾಲ ನಡೆಯಲಿದ್ದು ಲಕ್ಷಾಂತರ ಜನ ಸಿದ್ಧಗಂಗಾ ಮಠಕ್ಕೆ ಹರಿದು ಬರುವಂತಹ ನಿರೀಕ್ಷೆ ಇದೆ. ಅಪಾರ ನಿರೀಕ್ಷೆ ಇದೆ. ಈ ಬಾರಿ ಸಾಕಷ್ಟು ಜನ ಬರ್ತಾರೆ ಅಂತ ಹೇಳಿ ಸಿದ್ಧಗಂಗಾ ಮಠದಲ್ಲಿ ದನಜ ಜಾತ್ರೆಯನ್ನು ಹೊರತುಪಡಿಸಿ ಕೂಡ ಹಲವು ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಮಠದ ಆವರಣದಲ್ಲಿ 1964ರಿಂದ ನಡೆಯುವಂತಹ ಈ ಒಂದು ವಸ್ತು ಪ್ರದರ್ಶನ ಏನಿದೆ ಅದು ತುಂಬ ವಿಶೇಷ ಮತ್ತು ಇತಿಹಾಸವನ್ನು ಕೂಡ ಹೊಂದಿರುವಂಥದ್ದು. ಜಾತ್ರೆಯ ಪ್ರಮುಖ ಧಾರ್ಮಿಕ ಕಾರ್ಯಕ್ರಮವಾಗಿ ಫೆಬ್ರವರಿ 16ರಂದು ರಥೋತ್ಸವ ನಡೆಯಲಿದ್ದು ಸಾವಿರಾರು ಭಕ್ತರು ಆಗಮಿಸುವಂತಹ ಒಂದು ನಿರೀಕ್ಷೆ ಕೂಡ ಇದೆ. ಜಾತ್ರೆಯ ಸಮಯಕ್ಕೆ ಮತ್ತಷ್ಟು ಕಳೆಯನ್ನು ಕೂಡ ತರುತ್ತೆ ಕೆಲವೊಂದು ಕಾರ್ಯಕ್ರಮಗಳು. ಇಂದಿನಿಂದ 15 ದಿನಗಳ ಕಾಲ ಏನು ನಡೆಯುತ್ತೆ 31 ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ 13 ನಾಟಕ ಪ್ರದರ್ಶನವನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟಾರೆ ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನ ಜೊತೆಗೆ ಕಣ್ಮನ ಸೆಳೆಯುವಂತಹ ದನಗಳ ಜಾತ್ರೆ ಮತ್ತಷ್ಟು ಸಾಂಸ್ಕೃತಿಕ ವೈಭವದೊಂದಿಗೆ ಸಿದ್ಧಗಂಗಾ ಮಠ ಜಾತ್ರಾ ಮಹೋತ್ಸವ ಏನಿದೆ ಇಂದಿನಿಂದ 15 ದಿನಗಳ ಕಾಲ ನಡೆಯಲಿದ್ದು ಲಕ್ಷಾಂತರ ಜನ ಸಿದ್ಧಗಂಗಾ ಮಠಕ್ಕೆ ಹರಿದು ಬರುವಂತಹ ನಿರೀಕ್ಷೆ ಇದೆ. ಅಪಾರ ನಿರೀಕ್ಷೆ ಇದೆ. ಈ ಬಾರಿ ಸಾಕಷ್ಟು ಜನ ಬರ್ತಾರೆ ಅಂತ ಹೇಳಿ ಸಿದ್ಧಗಂಗಾ ಮಠದಲ್ಲಿ ದನಜ ಜಾತ್ರೆಯನ್ನು ಹೊರತುಪಡಿಸಿ ಕೂಡ ಹಲವು ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಮಠದ ಆವರಣದಲ್ಲಿ 1964ರಿಂದ ನಡೆಯುವಂತಹ ಈ ಒಂದು ವಸ್ತು ಪ್ರದರ್ಶನ ಏನಿದೆ ಅದು ತುಂಬ ವಿಶೇಷ ಮತ್ತು ಇತಿಹಾಸವನ್ನು ಕೂಡ ಹೊಂದಿರುವಂಥದ್ದು. ಜಾತ್ರೆಯ ಪ್ರಮುಖ ಧಾರ್ಮಿಕ ಕಾರ್ಯಕ್ರಮವಾಗಿ ಫೆಬ್ರವರಿ 16ರಂದು ರಥೋತ್ಸವ ನಡೆಯಲಿದ್ದು ಸಾವಿರಾರು ಭಕ್ತರು ಆಗಮಿಸುವಂತಹ ಒಂದು ನಿರೀಕ್ಷೆ ಕೂಡ ಇದೆ. ಜಾತ್ರೆಯ ಸಮಯಕ್ಕೆ ಮತ್ತಷ್ಟು ಕಳೆಯನ್ನು ಕೂಡ ತರುತ್ತೆ ಕೆಲವೊಂದು ಕಾರ್ಯಕ್ರಮಗಳು. ಇಂದಿನಿಂದ 15 ದಿನಗಳ ಕಾಲ ಏನು ನಡೆಯುತ್ತೆ 31 ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ 13 ನಾಟಕ ಪ್ರದರ್ಶನವನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟಾರೆ ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನ ಜೊತೆಗೆ ಕಣ್ಮನ ಸೆಳೆಯುವಂತಹ ದನಗಳ ಜಾತ್ರೆ ಮತ್ತಷ್ಟು ಸಾಂಸ್ಕೃತಿಕ ವೈಭವದೊಂದಿಗೆ ಸಿದ್ಧಗಂಗಾ ಮಠ ಜಾತ್ರಾ ಮಹೋತ್ಸವ ಏನಿದೆ ಇಂದಿನಿಂದ 15 ದಿನಗಳ ಕಾಲ ನಡೆಯಲಿದ್ದು ಲಕ್ಷಾಂತರ ಜನ ಸಿದ್ಧಗಂಗಾ ಮಠಕ್ಕೆ ಹರಿದು ಬರುವಂತಹ ನಿರೀಕ್ಷೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.